ಹಲೋ ಮಕ್ಕಳೇ, ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆನ ಮೊದಲು ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಮಾರ್ಫಾಲಜಿಕಲ್, ಬಯೋಕೆಮಿಕಲ್ ಆರ್ ಫಿಸಿಯೋಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲಾಂಟ್ಸ್. 4 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಗಳನ್ನ ಹೇಳಿದರೆ, ಲೈಕ್ ಎ ಪ್ರೆಸೆನ್ಸ್ ಆಫ್ ಹೇರಿ ಲೀವ್ಸ್, ಬಿ ಪ್ರೊಡಕ್ಷನ್ ಆಫ್ ಮೋರ್ ನೆಕ್ಟರ್ ಇನ್ ಫ್ಲವರ್, ಸಿ ಹೈ ಶುಗರ್ ಕಂಟೆಂಟ್ ಇನ್ ಪ್ಲಾಂಟ್ ಪಾರ್ಟ್ಸ್, ಡಿ ಪ್ರೆಸೆನ್ಸ್ ಆಫ್ ಹೈಯರ್ aspartic acid concentration. Choose the correct combination of statements which give natural resistance to plants against insect pests. ಇದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸಿ ಅಂಡ್ ಡಿ, ಎ ಅಂಡ್ ಬಿ, ಎ ಅಂಡ್ ಡಿ, ಬಿ ಅಂಡ್ ಸಿ. ಪ್ಲಾಂಟ್ಸ್ ಗಳನ್ನ ನೋಡಿದಾಗ ನ್ಯಾಚುರಲಿ ದೇ ಹ್ಯಾವ್ ಡೆವಲಪ್ಡ್ ಡಿಫೆನ್ಸ್ ಮೆಕ್ಯಾನಿಸಮ್ against ಇನ್ಸೆಕ್ಟ್ಸ್ ಆರ್ ಪೆಸ್ಟ್ಸ್. ಇನ್ಸೆಕ್ಟ್ಸ್ ವಿರುದ್ಧ ಹಲವಾರು ಡಿಫೆನ್ಸ್ ಮೆಕ್ಯಾನಿಸಮ್ಗಳನ್ನ ಡೆವಲಪ್ ಮಾಡ್ಕೊಂಡಿರುತ್ತೆ. ಇಟ್ ಮೇ ಬಿ ಮಾರ್ಫಾಲಜಿಕಲ್ ಚೇಂಜಸ್ ಆರ್ ಅಡಾಪ್ಟೇಷನ್, ಆರ್ ಇಟ್ ಮೇ ಬಿ ಬಯೋಕೆಮಿಕಲ್ ಆರ್ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್. ಫಾರ್ ಎಕ್ಸಾಂಪಲ್, ನಾವು ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ನ ನೋಡ್ತೀವಿ ಅನ್ನೋದಾದ್ರೆ, ಇನ್ ಕೇಸ್ ಆಫ್ ಕಾಟನ್ ಪ್ಲಾಂಟ್, ಗಾಸಿಪಿಯಂ ಇರ್ಸುಟಮ್ ಅನ್ನುವಂತಹ ಪ್ಲಾಂಟ್ ಅಲ್ಲಿ ದ ಲೀವ್ಸ್ ಹ್ಯಾವ್ ಹೇರ್ ಅಥವಾ ಟ್ರೈಕೋಮ್ ಇರುತ್ತೆ, ವಿಚ್ ರೆಸ್ಟ್ರಿಕ್ಟ್ ದ ಜೆಸಿಡ್ಸ್. ಜೆಸಿಡ್ಸ್ ಅನ್ನುವಂತಹ ಪೆಸ್ಟ್ಸ್ ಗಳನ್ನ ಇದು ರೆಸ್ಟ್ರಿಕ್ಟ್ ಮಾಡುತ್ತೆ, ಅಥವಾ ಇಟ್ ಪ್ರೊಟೆಕ್ಟ್ಸ್ ಇಟ್ ಅಗೇನ್ಸ್ಟ್ ದಿಸ್ ಜೆಸಿಡ್ಸ್. ಇನ್ನು ವೀಟ್ ಪ್ಲಾಂಟ್ ಅಲ್ಲಿ ನೋಡ್ತಂದ್ರೆ, ದ ಪ್ರೆಸೆನ್ಸ್ ಆಫ್ ಹೇರ್ ಆನ್ ದ ಲೀಫ್ ವಿಲ್ ಪ್ರೊಟೆಕ್ಟ್ ದಮ್ ಅಗೇನ್ಸ್ಟ್ ಸೆರಲ್ ಲೀಫ್ ಬೀಟಲ್. ಈ ಇನ್ಸೆಕ್ಟ್ಸ್ ಗಳು ಅಥವಾ ಪೆಸ್ಟ್ಸ್ ಗಳು ಇಂತಹ ಪ್ಲಾಂಟ್ ಗಳನ್ನ ವಿಸಿಟ್ ಮಾಡಿದ್ರೆ ಅದರ ಕಾಲುಗಳು ಈ ಹೇರ್ ಗಳಿಗೆ ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಗಳಿರುತ್ತೆ. ಸೊ ದೀಸ್ ಇನ್ಸೆಕ್ಟ್ಸ್ ವಿಲ್ ಅವಾಯ್ಡ್ ಸಚ್ ಪ್ಲಾಂಟ್ಸ್. ಇದೊಂದು ನ್ಯಾಚುರಲ್ ಅಡಾಪ್ಟೇಷನ್ ವಿಚ್ ಇಸ್ ಶೋನ್ ಬೈ ದ ಪ್ಲಾಂಟ್. ಇನ್ನು ಬಯೋಕೆಮಿಕಲ್ ಆರ್ ಫಿಸಿಯೋಲಾಜಿಕಲ್ ಚೇಂಜಸ್ ನೋಡ್ತೀವಿ ಅಂತಂದ್ರೆ, ಆನ್ ಇನ್ಫೆಕ್ಷನ್, ಯಾವುದಾದ್ರೂ ಇನ್ಸೆಕ್ಟ್ಸ್ ಗಳು ಅಥವಾ ಮೈಕ್ರೋ ಆರ್ಗಾನಿಸಮ್ಸ್ ಇನ್ಫೆಕ್ಟ್ ಮಾಡಿದ್ರೆ, ಆಸ್ ಅ ರೆಸ್ಪಾನ್ಸ್ ಟು ಇಟ್ the plants will produce some hypersensitive reactions. ಇದರಿಂದ ಹಲವಾರು ಚೇಂಜಸ್ ಆಗುತ್ತೆ. ಲೈಕ್ ದೇರ್ ಮೇ ಬಿ ಚೇಂಜ್ ಇನ್ ಕಾಂಪೋಸಿಷನ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ cell walls by production of some secondary metabolites. ಈ ರೀತಿ ಒಂದಷ್ಟು ಬಯೋಕೆಮಿಕಲ್ಸ್ ಏನಾದರೂ ಪ್ರೊಡ್ಯೂಸ್ ಆದ್ರೆ ಅಥವಾ ಫಿಸಿಯೋಲಾಜಿಕಲ್ ಚೇಂಜಸ್ ಆಯ್ತಂದ್ರೆ, ಇಟ್ ವಿಲ್ ರೆಸ್ಟ್ರಿಕ್ಟ್ ದ ಇನ್ಫೆಕ್ಷನ್ ಅಥವಾ ಫರ್ದರ್ ಇನ್ವೇಷನ್ ಆಗೋದನ್ನ ರೆಸ್ಟ್ರಿಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಮೇಸ್ ಪ್ಲಾಂಟ್, ಮುಸ್ಕಿನ್ ಜೋಳ ಅಂತ ಏನಂತೀವಲ್ಲ, ಈ ಪ್ಲಾಂಟ್ ಅಲ್ಲಿ ಇಫ್ ನೈಟ್ರೋಜನ್ ಅಂಡ್ ಶುಗರ್ ಕಂಟೆಂಟ್ ಇಸ್ ಲೆಸ್, ನೈಟ್ರೋಜನ್ ಮತ್ತೆ ಶುಗರ್ ಕಂಟೆಂಟ್ ಏನಾದ್ರೂ ಕಡಿಮೆ ಆಗಿದ್ರೆ, ಅಲಾಂಗ್ ವಿತ್ ದ ಪ್ರೆಸೆನ್ಸ್ ಆಫ್ aspartic acid, the plants become resistant to maize stem borers. ಅದೇ ಅಕಸ್ಮಾತ್ ಪ್ಲಾಂಟ್ ಗಳಲ್ಲಿ ಹೆಚ್ಚು ಶುಗರ್, ಹೆಚ್ಚು ನೆಕ್ಟರ್ ಈ ತರ ಎಲ್ಲ ಇತ್ತಂದ್ರೆ, ದಿಸ್ ವಿಲ್ ಅಟ್ರಾಕ್ಟ್ ಮೋರ್ ಇನ್ಸೆಕ್ಟ್ಸ್. ಇದರಿಂದ ಆ ಕ್ರಾಪ್ ಈಲ್ಡ್ ಕೂಡ ಕಡಿಮೆ ಆಗ್ಬಹುದು. ಸೊ ಇಲ್ಲಿ ಕೊಟ್ಟಿರುವಂತಹ ಅಷ್ಟು ಕ್ಯಾರೆಕ್ಟರ್ಸ್ ಅಥವಾ ಸ್ಟೇಟ್ಮೆಂಟ್ ನೋಡಿದ್ರೆ, ಸ್ಟೇಟ್ಮೆಂಟ್ ಎ ಮತ್ತು ಡಿ ಎರಡು ಇಂಪಾರ್ಟೆಂಟ್ ಫಿಸಿಯೋಲಾಜಿಕಲ್ ಮಾರ್ಫಾಲಜಿಕಲ್ ಚೇಂಜಸ್ ವಿಚ್ ಹೆಲ್ಪ್ ದ ಪ್ಲಾಂಟ್ಸ್ ಅಗೇನ್ಸ್ಟ್ ದ ಇನ್ಸೆಕ್ಟ್ಸ್ ಅಂತ ನಾವು ಹೇಳ್ಬೋದು. ಆದುದರಿಂದ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಮಾರ್ಫಾಲಜಿಕಲ್, ಬಯೋಕೆಮಿಕಲ್ ಆರ್ ಫಿಸಿಯೋಲಾಜಿಕಲ್ ಕ್ಯಾರೆಕ್ಟರ್ಸ್ ಆಫ್ ಪ್ಲಾಂಟ್ಸ್, ಚೂಸ್ ದ ಕರೆಕ್ಟ್ ಕಾಂಬಿನೇಷನ್ ಆಫ್ ಸ್ಟೇಟ್ಮೆಂಟ್ಸ್ ವಿಚ್ ಗಿವ್ ನ್ಯಾಚುರಲ್ ರೆಸಿಸ್ಟೆಂಟ್ ಟು ಪ್ಲಾಂಟ್ಸ್ ಅಗೇನ್ಸ್ಟ್ ಇನ್ಸೆಕ್ಟ್ ಪೆಸ್ಟ್ಸ್ ಅನ್ನೋದಕ್ಕೆ ಸರಿಯಾದ ಸೂಕ್ತವಾದ ಉತ್ತರ
ಮೂರನೇ ಆಪ್ಷನ್ ಸಿ, ದಟ್ ಇಸ್ ಎ ಅಂಡ್ ಡಿ. ಇನ್ನು ಬಿ ಮತ್ತೆ ಸಿ ಕ್ಯಾರೆಕ್ಟರ್ಸ್ ನೋಡ್ತಂದ್ರೆ ದಟ್ ವಿಲ್ ಇನ್ಫ್ಯಾಕ್ಟ್ ಅಟ್ರಾಕ್ಟ್ ಮೋರ್ ಅಂಡ್ ಮೋರ್ ಇನ್ಸೆಕ್ಟ್ಸ್ ಅಂಡ್ ಪೆಸ್ಟ್ಸ್. ಮಕ್ಕಳೇ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರುವಂತ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಬೌಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಶೋನ್ ಬೈ ದ ಪ್ಲಾಂಟ್ಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಬೆಸ್ಟ್ ಆಫ್ ಲಕ್.